ಅಂದರೆ ನನಗೆ ಆ್ಯಕ್ಷನ್ ತುಂಬ ಇಷ್ಟ ಆಗಿರೋದ್ರಿಂದ ಇಷ್ಟು ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸ್ಗಳು ನಾನು ಮೊದಲನೇ ಬಾರಿ ಮಾಡಿದ್ದೆ. ಡಿಕೆಡಿಲಿ ಎಲ್ಲ ಥರ ಮೇಲೆ ಕೆಳಗೆಲ್ಲ ಮಾಡಿಸಿದೆ. ಆ್ಯಕ್ಷನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, ಒಬ್ರಿಗೆ ರಿಯಲ್ ಆಗಿ ಹೊಡೆದು ಅವರಿಗೆ ಸ್ಟಿಚ್ ಎಲ್ಲ ಬಿದ್ದಿದೆ. ಇವ್ರದ್ದು ಜೋಡಿ ಸಾಂಗ್ ಬಿಟ್ಟಿದೀವಲ್ಲ, ದೊಡ್ಡದೇ ಇತ್ತು ಪ್ಲಾನು. ಬಟ್ ನಮಗೆ ಡೇಟ್ಗೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಬಿಟ್ಟಾಕಿ ಹೊಸದ್ ಮಾಡೋಣ ಕೇಳಿ ತುಂಬ ಸಾಕಾಯ್ತು. ನಾವು ಯಾವ ಊರು ಹೆಸರಿಟ್ಟಿದೀವೋ, ಯಾವ ಊರಲ್ಲಿ ಶೂಟ್ ಮಾಡಿದೀವೋ ಅದೇ ಊರಲ್ಲಿ ನಾವು ಈವೆಂಟ್ ಮಾಡಿ ಟ್ರೈಲರ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ. ಆ ಊರಿಗೆ ಹೋಗಿಲ್ಲ ಅಂದ್ರೂ ನಾನು ಅಲ್ಲಿ ಹೋದ್ಮೇಲೆ ಗುಂಡ್ಲುಪೇಟೆಗೆ ಎಷ್ಟು ಸರಿ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ. ಇಲ್ಲಿ ಎಷ್ಟು ಮಾಡ್ತಾನೆ ಗೊತ್ತಾ, ಎಲ್ಲ ಕೆಲಸನೂ ಮಾಡೋಣ ಅವನು. ನಮ್ಗೆ ಸಿಕ್ಕಿದ ಎಲ್ಲ ನಿಮ್ಮ ಅಣ್ಣ ಮಾಡಿರೋ ಪುಣ್ಯ ಇರಬೇಕು, ಆ ಥರದವ್ರು ಸಿಕ್ಕಿದ್ದಾರೆ ನಮ್ಗೆ. ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸಿಗೆ ಮೂಲ ಕಾರಣ ರಾಜು ಅವರೇ. ಕಥೆ ಮಾಡೋದು, ಸಿನಿಮಾ ಮಾಡೋದು ಅದೆಲ್ಲ ಹೇಳಾಯ್ತು, ಬಟ್ ಅದು ಇಡೀ ತಂಡವಾಗಿ ಅದನ್ನು ಹಿಡಿದು ಇಟ್ಕೊಂಡಿದ್ದು ಕ್ಯಾಪ್ಟನ್ ಆಫ್ ದ ಶಿಪ್ ರಾಜು ಅವರು. ಈ ಥರದ್ದು ಕಂಟೆಂಟ್ ಮಾಡ್ಬೇಕಾರೆ ಅಂದರೆ ನ್ಯಾಚುರಾಲಿಟಿಗೋಸ್ಕರ ಮಾಡ್ಬೇಕಂದ್ರೆ ನ್ಯಾಚುರಾಲಿಟಿ ಕಾಣಿಸ್ಬೇಕಿಂತ ಕಂಟೆಂಟಲ್ಲಿ ಈ ಥರದ ಸಬ್ಜೆಕ್ಟ್ಗಳಲ್ಲಿ ಆ್ಯಕ್ಷನ್ ವಿಚಾರಕ್ಕೆ ಬಂದರೆ ತುಂಬ ರಿಸ್ಕಿ ಫ್ಯಾಕ್ಟರ್ಸ್ ತುಂಬ ಇರುತ್ತೆ. ಅಂದರೆ ಈಗ ಬೆಂಕಿಲಿ ಅಥವಾ ಆ ಥರದ್ದು ಫೈಟ್ಸ್ ಆಗಿರ್ಬೋದು, ಅಥವಾ ನೀವು ಈ ಥರದನ್ನ ತುಂಬ ನ್ಯಾಚುರಲಾಗಿ ತೋರಿಸ್ಬೇಕು, ಬಟ್ ಮಾಸಿಫೈ ಆಗಿರಬೇಕು. ಈ ಚಾಲೆಂಜ್ ತುಂಬ ದೊಡ್ಡದಾಗಿರುತ್ತೆ. ಆ ಒಂದು ವಿಚಾರಕ್ಕೆ ನೀವು ಅದು ಸಾಗರ್ ಅಂತ ಇದೆ, ಅವ್ರದ್ದು ಡೆಬ್ಯೂನೇ ಸ್ಟಂಟ್ಸ್. ಅಮ್ಮ ಹೋಲ್ಸೇಲ್ ಆಗಿ ಒಂದು ಬ್ಯಾಚ್ನ ಬಿಡ್ತಾ ಇದ್ದಾರೆ ಇಂಡಸ್ಟ್ರಿ. ಹೌದು. ಆಮೇಲೆ ನಾವು ಅವ್ರಿಗೆ ಕಾರ್ಡ್ ಮಾಡಿಸ್ಕೊಟ್ವಿ, ಹೊಸದಾಗಿ ನಾವೇ ಕಾರ್ಡ್ ಮಾಡಿ ಅವ್ರನ್ನ ಎಂಟ್ರಿ ಮಾಡಿದ್ದು. ರಾಜು ಅವ್ರು ಹೇಳಿದರು ಮಾಡಿಸಪ್ಪ ಕಾರ್ಡ್ ಮಾಡಿಸ್ಕೊಟ್ಟು ಕರ್ಕೊಂಡೆ. ಇವಾಗ ನಾವು ಹೊಸ್ದಾಗಿ ತಗೊಂಡ್ವಿ ಅಂದರೆ ಅವರು ಒಬ್ಬರು ಫೈಟ್ ಮಾಸ್ಟ್ರು ಬಂದರು, ನಮ್ಮ ಸಿನಿಮಾ ಚೆನ್ನಾಗಾಯ್ತು, ಅವ್ರಿಗೆ ನಂಬಿಕೆ ಇದೆಯಾ ಅಂತ ಕೇಳಿದೆ. ಅವ್ರು ಮಾಡ್ತಾರಾ, ನೀವು ಅವ್ರ ಕೆಲಸ ನೋಡಿದ್ದೀರಾ, ನಿಮಗೆ ನಂಬಿಕೆ ಇದೆಯಾ, ಕೊಡ್ಸೋಣ. ಕೆಲಸ ಗೊತ್ತಿಲ್ಲದವ್ರಿಗೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಕೆಲಸ ಮಾಡೋರನ್ನ ಕರೆದು ನಾವು ಒಂಚೂರು ರಿಸ್ಕ್ ತಗೊಂಡ್ರೆ ತಪ್ಪೇನಿದೆ. ಅವ್ರಿಗೊಂದು ಕಾರ್ಡ್ ಮಾಡಿಸ್ಕೊಟ್ವಿ ನಾವು. ಅದೇ ಒಂದು ಒಟ್ಟಿನಲ್ಲಿ ಈ ಸಿನಿಮಾದ ಒಂದು ಬ್ಯಾಚ್, ಹೊಸ ಬ್ಯಾಚ್ ಸಿಗುತ್ತೆ, ಹಿಂಗೆ ಆಗಬೇಕು. ಹೇಳ್ತಾ ಇದ್ರಿ ಪೃಥ್ವಿ. ಚೆನ್ನಾಗಿ ಮಾಡಿದ್ರು ಎಲ್ಲ ಫೈಟ್ಸು. ಇಂಟ್ರೊಡಕ್ಷನ್ ಫೈಟ್ ಆಗಿರಲಿ, ಕ್ಲೈಮ್ಯಾಕ್ಸ್ ಫೈಟ್ ಆಗಿರಲಿ, ಒಂದು ಅವ್ರದ್ದೇ ಒಂದು ಅಪ್ರೋಚ್ ಇದೆ, ಚೆನ್ನಾಗಿದೆ. ಅವರು ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ನಾವು ತುಂಬ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಸಿನಿಮಾ ಸ್ಟಾರ್ಟ್ ಆಗೋ ಮೊದಲಿಂದನೇ ನಾನು ಮತ್ತು ಸಾಗರ್ ಸ್ವಲ್ಪ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸು ಪ್ರಾಕ್ಟೀಸ್ ಎಲ್ಲ ಮಾಡ್ತೀವಿ. ತುಂಬ ಫ್ರೆಂಡ್ಸು ಆದ್ವಿ ನಾವು. ಸೊ ಹಂಗಾಗಿ ಆ ಜರ್ನಿ ಈಗಲೂ ಕಂಟಿನ್ಯೂ ಆಗ್ತಾ ಇದ್ದಾರೆ. ಈಗಲೂ ನಾನು ಅವ್ರನ್ನ ಭೇಟಿ ಆಗ್ತಾ ಇರ್ತೀನಿ, ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಅವರು ಒಂದು ಒಳ್ಳೆ ಒಂದು ಅಪ್ರೋಚ್ ಕೊಟ್ಟರು. ಆ್ಯಂಡ್ ಆ್ಯಕ್ಷನ್ ರಿಯಲಿಸ್ಟಿಕ್ ಆಗೂ ಇದೆ ಇದರಲ್ಲಿ. ತೀರಾ ಕಮರ್ಷಿಯಲ್ ವೇನು ಅಲ್ಲದೆ ಎರಡರ ಮಧ್ಯದಲ್ಲಿ ಆ್ಯಕ್ಷನ್ ಇದೆ. ಸೊ ಅದು ಒಂಥರ ಒಂದು ಎಕ್ಸೈಟಿಂಗ್, ನನಗೂ ಎಕ್ಸೈಟಿಂಗ್. ದೇಶಪಾಂಡೆ ಸರ್ ಕೂಡ ಒಂದು ರೋಪ್ ಶಾಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು. ಸೊ ಅದೆಲ್ಲ ಒಂಥರ ನಮಗೆ, ಅಂದರೆ ನನಗೆ ಆ್ಯಕ್ಷನ್ ತುಂಬ ಇಷ್ಟ ಆಗಿರೋದ್ರಿಂದ ಇಷ್ಟು ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸ್ಗಳು ನಾನು ಮೊದಲನೇ ಬಾರಿ ಮಾಡಿದ್ದು ನನ್ನ ಕರಿಯರಲ್ಲಿ. ಸೊ ಐ ರಿಯಲಿ ಎಕ್ಸೈಟೆಡ್. ನೀವು ಆ್ಯಕ್ಷನ್ ಮಾಡಿದ್ರೆ ಕಾವ್ಯ? ಡಿಕೆಡಿಲಿ ಎಲ್ಲ ಥರ ಮೇಲೆ ಕೆಳಗೆಲ್ಲ ಮಾಡಿಸಿದ್ದಾರೆ. ಡಿಕೆಡಿಲಿ ಅದೇ ಇದರಲ್ಲಿ ಆ್ಯಕ್ಚುಲಿ ನಾನು ಅದು ಹೇಳಬಾರ್ದು, ಆ್ಯಕ್ಷನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, ಒಬ್ರಿಗೆ ರಿಯಲ್ ಆಗಿ ಹೊಡೆದು ಅವರಿಗೆ ಸ್ಟಿಚ್ ಎಲ್ಲ ಬಿದ್ದಿದೆ. ಅದು ಬೇಕು ಅಂತಲ್ಲ, ಸೀನ್ ಮಧ್ಯ ಅದು ಗೊತ್ತಿಲ್ಲ ಯಾರಿಗೆ. ನನಗೆ ಶಾಕ್ ಅವ್ರನ್ನ ನೋಡಿ, ಇದೇನಾಯ್ತು ಸರ್ ಇದು ಹಿಂಗಿಂಗೆ ಸರ್. ಅದೇ ಅದು ಜೀಪಲ್ಲಿ ಹೋಗ್ಬೇಕಾದ್ರೆ ನೀವೇ ತುಂಬಾ ಹೇಳ್ಬಿಡಿ ನೀವೀಗ. ಹೊಡೆದ್ಬಿಟ್ರು ಯಾರು ಸರ್, ಹೀರೋಯಿನ್ ಹೊಡೆದ್ಬಿಟ್ರ ನಾನು. ಅವರೇ ಹೇಳಿದ್ದು ಹೊಡಿರಿ ಪರವಾಗಿಲ್ಲ ಅಂತ. ಚೇತನ್ಗೂ ಇದು ಹೊಸ್ತಲ್ವಾ, ಅಂದ್ರೆ ಈ ಶೇಡ್ ಹೊಸ್ತು ಅನ್ಸುತ್ತಲ್ಲ ಚೇತನ್? ಹೌದು ಹೌದು ಹೌದು. ಅವರು ಒಳ್ಳೆ ವಾಯ್ಸ್ ಸಿಂಗರ್, ಒಳ್ಳೆ ಡಬ್ಬಿಂಗ್ ಕೂಡ ಅವರು ಮಾಡ್ತಾರೆ. ಬಟ್ ಅದೇ ಅವ್ರನ್ನೆಲ್ಲ ಈ ಥರ ಹೀರೋಯಿನ್ಗಳು ತುಳಿತಾರೆ. ಹಾಡಾಡೋರು ಸಹ ನಾವು ಯಾರನ್ನು ಬೇಕಾದ್ರೂ ತರ್ಬೋದಿತ್ತು, ಅಂದರೆ ಕಾಸ್ಟ್ಲಿ ಇದೆಲ್ಲ ಇರೋದ್ರಲ್ಲಿ ಹೊಸಬ್ರು ಹುಡ್ಕಪ್ಪ ಅಂದಿನ. ಹೊಸಬ್ರು ಹಾಕಪ್ಪ, ನಾವು ಹೊಸಬ್ರಿಗೆ ಟ್ರೈ ಮಾಡೋಣ ಆಯಿತು. ಈಗ ನೀವು ಅದಕ್ಕೊಂದು ಮಾಡಿ ಒಂದು 2 ದಿವಸ ಲೇಟ್ ಆಗಲು ಅಂದರೆ ನನಗೊಂದು ಆಸೆ. ಈ ಸಿಂಗರೆಲ್ಲ ನೋಡ್ತಾ ಇರ್ತೀನಲ್ಲ, ಎಷ್ಟು ಒಳ್ಳೊಳ್ಳೆ ಹಾಡಾಡ್ತಾರೆ. ಏನು ಒಂದು ಟ್ರೈ, ನೀವು ಪೂರ್ತಿ ಅವ್ರಿಗೆ ಕೆಲಸ ಕಲ್ಸಕ್ಕೆ ಹೋಗಬೇಡಿ, ಗೊತ್ತಿರೋರಿಗೆ ನೋಡಿ. ತುಂಬ ಟ್ರೈ ಮಾಡಿದ್ದಾರೆ. ಈ ಎಲ್ಲಿಂದನೋ ಅದೇನದು ಹೇಳ್ತಿರಲ್ರಿ ರಾಜು, ಇದು ಈ ಸೈಡ್ ಆರ್ಡರ್ಗೆಲ್ಲ ಕರ್ಕೊಬರೋದು ತುಂಬ ಕೆಲಸ ಮಾಡಿದ್ದಾರೆ. ಕೋರಸ್ ಅವೆಲ್ಲ ಮಾಡಿ ಅದನ್ನು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅವರು. ನಮ್ಮ ಹಾಡು ನಿಶಾನ್ ರೈ ಅಂತ, ಆಮೇಲೆ ಸುನಿಧಿ, ಇಬ್ಬರು ಒಳ್ಳೆ ಸಿಂಗರ್ಸು, ಒಳ್ಳೆ ಟ್ಯಾಲೆಂಟೆಡ್. ನಿಶಾನ್ ನನಗೆ ಮೊದಲಿಂದ ಅವ್ನು ಚಿಕ್ಕ ಹುಡುಗಂದ ನನಗೆ ಪರಿಚಯ. ಈ ಹಾಡಿಗೆ ಇವ್ರದ್ದು ಜೋಡಿ ಸಾಂಗ್ ಬಿಟ್ಟಿದ್ದೀವಲ್ಲ, ದೊಡ್ಡದೇ ಇತ್ತು ಪ್ಲ್ಯಾನು. ಬಟ್ ನಮಗೆ ಡೇಟ್ಗೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ರೆಸ್ಪಾನ್ಸ್ ಮಾಡದೇ ಇದ್ದಾಗ ಬಿಟ್ಟಾಕಿ ಹೊಸದು ಮಾಡೋಣ, ಹೊಸೊಬ್ರಿಗೆ ಹಾಕೋಣ ಕೇಳಿ ತುಂಬ ಸಾಕಾಯಿತು. ಅಂದರೆ ಅಪ್ರೋಚ್ ಮಾಡಿದಾಗ ಅವರು ಬ್ಯುಸಿ ಇದ್ದರು, ಏನೋ ಆ ಥರ ಆಯಿತು. ಸರಿ ಟ್ರೈ ಮಾಡಿದ್ವಿ ಹೊಸ ಇವ್ರಿಗೆ ಅಂತ, ಚೆನ್ನಾಗಿ ಆಡಿದ್ದಾರೆ ಅವರು. ಇವತ್ತು ಬರ್ತಿರೋಂಥ ಕಂಟೆಂಟ್ಸ್ ನೀವು ಇಷ್ಟೆಲ್ಲ ಅಂದರೆ
ರಿಸರ್ಚ್ ಮಾಡಿದ್ದೀರಾ ಅಥವಾ ಡೈರೆಕ್ಟರ್ ಅಷ್ಟು ಕೆಲಸ ಮಾಡಿದ್ದಾರೆ, ನಿಮ್ಮೆಲ್ಲರೂ ಅಂದರೆ ನಿಮ್ಮದೇ ವಿಚಾರದಲ್ಲಿ ನೀವು ತುಂಬ ಅನುಭವ ಇರೋಂಥವ್ರು. ಸೊ ನೀವೇ ಇಷ್ಟು ಒಪ್ಕೊಂಡು ಈ ಥರದ್ದೊಂದು ಕಂಟೆಂಟ್ ಬಂದಿದೆ ಅಂದರೆ ಈ ಟೈಮಿಗೆ ಸೊ ಒಂದು ದೊಡ್ಡ ನಿರೀಕ್ಷೆ ಅಂತೂ ಶುರುವಾಗಿದೆ. ಅದು ಅಮ್ಮ ಬಂದಮೇಲಂತೂ ಲೋಕ ಬಿದ್ಮೇಲಂತೂ ಬೇರೆ ಥರನೇ ಹೋಗಿದೆ. ಸೊ ಅದು ನಿಜ. ಸೊ ಹಾಗಾಗಿ ಆ ಒಂದು ನಿರೀಕ್ಷೆನ ತಣಿಸುವಂತಹ ಇನ್ನೊಂದಷ್ಟು ಸರ್ಪ್ರೈಸ್ಗಳು ಹಂಚ್ಕೋಬೋದಾ? ಅಲ್ಲ, ಅಂಥದ್ದು ಏನು, ಈಗ ಟ್ರೈಲರ್ ರಿಲೀಸ್ ಆಗುತ್ತೆ ಸ್ವಲ್ಪ ದಿನದಲ್ಲಿ. ನಾವು ಯಾವ ಊರು ಹೆಸರಿಟ್ಟಿದ್ದೀವೋ, ಯಾವ ಊರಲ್ಲಿ ಶೂಟ್ ಮಾಡಿದ್ದೀವೋ ಅದೇ ಊರಲ್ಲಿ ನಾವು ಈವೆಂಟ್ ಮಾಡಿ ನಮ್ಮ ಟ್ರೈಲರನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ಅದೊಂದು ನನಗೂ ತುಂಬ ಎಕ್ಸೈಟಿಂಗ್. ಬಿಕಾಸ್ ನಾನು ಆ ಊರಿಗೆ ಹೋಗಿಲ್ಲ ಅಂದ್ರೂ ನಾನು ಅಲ್ಲಿ ಹೋದ್ಮೇಲೆ, ಅಲ್ಲಿ ಸ್ಟೇ ಆದಮೇಲೆ ನಾನು ಗುಂಡ್ಲುಪೇಟೆಗೆ ಎಷ್ಟು ಸರಿ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ. ಶೂಟಿಂಗ್ ಮುಗಿದ ಮೇಲೆ ಅಲ್ಲಷ್ಟು ಒಂದಷ್ಟು ಫ್ರೆಂಡ್ಸ್ ಆದರು, ನನಗೆ ಪದೇ ಪದೇ ಕರಿತಾಯಿದ್ರು. ಇವರಿಗೆಲ್ಲ ಗೊತ್ತಿಲ್ಲ, ನಾನು ಅಲ್ಲಿ ಹೋಗಿ ತುಂಬ ದಿನ ಇತ್ತು ಬರ್ತಾಯಿದ್ದೆ ಫ್ರೆಂಡ್ಸ್ ಜೊತೆ. ನನಗೆ ಅಷ್ಟು ಕನೆಕ್ಟ್ ಆಗಿತ್ತು ಆ ಊರು, ಆ ಊರಿನ ಜನರು ಅಷ್ಟೇ. ನಾನು ಶೂಟ್ ಮಾಡಿದಾಗ ಸುತ್ತಮುತ್ತ ನನ್ನ ಶಾಟ್ ಇಲ್ಲ ಅಂತ ಹೇಳಿದ್ರೆ ಹಂಗೆ ಯಾರ ಜೊತೆನೋ ಯಾರ್ದೋ ಬೈಕು ಹಂಗೆ ಇಟ್ಕೊಂಡು ಹೋಗ್ತಾಯಿದ್ದೆ. ಅಲ್ಲಿ ಕ್ವಾರಿ ಇತ್ತು ಒಳಗಡೆ, ಸಕ್ಕದಾಗಿತ್ತು. ಈಜಕ್ಕೆ ಹೋಗ್ತಾ ಇದ್ದೆ ಅಲ್ಲಿ, ಊರವ್ರ ಜೊತೆ ದನ ಎಲ್ಲ ಕರ್ಕೊಂಡು ಹೋಗೋರು ನಾನು ತುಂಬಾ ದಿನದಿಂದ ಫ್ರೆಂಡ್ಸ್ ಇರ್ಬೇಕು, ಅವ್ರು ಇಲ್ಲೇ ಸಿಕ್ಕಿದ್ದಾರೆ ಅಂತ ಅವ್ರು ಅಲ್ಲಿ ಹೋದ್ಮೇಲೆ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ ಗ್ಯಾಪ್ ಅಲ್ಲಿ. ಅದೊಂಥರ ಒಂದು ಒಳ್ಳೆ ವೈಬ್. ಅದು ಕ್ರಿಕೆಟ್ ಆಡ್ತಿದ್ವಿ ನಾವು ಆ ಊರಿನ ಹುಡುಗರ ಜೊತೆ. ಸೊ ಈಗ ಅದೇ ಊರಿಗೆ ಹೋಗಿ ಮತ್ತೆ ನಾವು ಈವೆಂಟ್ ಮಾಡ್ತಿರೋದು ಅದೊಂದು ನನಗೆ ತುಂಬ ಒಂದು ಒಳ್ಳೆಯ ಐಡಿಯಾ ಅಂತ ಅನಿಸ್ತು ನನಗೆ. ಗೋಪಾಲ್ ಸರ್, ನಿಮಗೆ ನಿಮ್ಮ ಸಿನಿಮಾ ಅನುಭವದಲ್ಲಿ ಈ ತಂಡದ ಜೊತೆ, ನಿರ್ದೇಶಕರ ಜೊತೆ, ಈ ಸ್ಕ್ರಿಪ್ಟ್ ಜೊತೆ ಟ್ರಾವೆಲ್ ಮಾಡಿದ್ದೀರಾ. ಸೊ ಏನು ಹೇಳ್ಬೋದು ಅಂತ? ತುಂಬ ಖುಷಿಯಾಗಿದೆ ನನಗೆ. ತುಂಬ ಒಂಥರ ಬ್ರಿಲಿಯಂಟ್ ಎಕ್ಸ್ಪೀರಿಯೆನ್ಸು. ಆ ಎಕ್ಸ್ಪೀರಿಯೆನ್ಸಿಗೆ ಮೂಲ ಕಾರಣ ರಾಜು ಅವರೇ. ಅವರು ಇಡೀ ತಂಡನ ಹೋಲ್ಡ್ ಮಾಡಿದ ರೀತಿ, ಈ ಕಥೆ ಮಾಡೋದು, ಸಿನಿಮಾ ಮಾಡೋದು ಅದೆಲ್ಲ ಹೇಳಾಯ್ತಲ್ಲ ಈಗ. ಬಟ್ ಅದು ಇಡೀ ತಂಡವಾಗಿ ಅದನ್ನು ಹಿಡಿದಿಟ್ಕೊಂಡಿದ್ದು ಕ್ಯಾಪ್ಟನ್ ಆಫ್ ದ ಶಿಪ್ ರಾಜು ಅವರು. ಅದಕ್ಕೆ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಅಮ್ಮ. ಭಾಳ ಖುಷಿ ಇದೆ. ಒಂದೊಂದು ಸರ್ತಿ ತುಂಬ ಖುಷಿ ಆದದ್ದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನಾನು ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಮುಗಿದಿದ್ದು ಗೊತ್ತಾಗಿಲ್ಲ. ನಾನು ಅವರಿಗೆ ನಾನು ಡೇಟ್ ಕೇಳಿದ್ದು ಅವ್ರು 25 ದಿವಸ. ನಾವು 21 ದಿವಸದಲ್ಲಿ ನಾನು ಮುಗಿಸಿರೋದು. ನಾನು ಲೆಕ್ಕ ಹಾಕಿದೆ. ಆಮೇಲೆ 21 ಡೇಸ್ಗೆ 25 ದಿವಸಕ್ಕೆ ನನಗೆ ಎಕನಾಮಿಕ್ಲಿ ಕೈ ತುಂಬ ದುಡ್ಡು ಕೊಟ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ಬಿಡ್ತೀನಿ ಕೇಳು. ಇವ್ರು ಎಷ್ಟು ಸಿಂಪಲ್ ಅಂದರೆ, ಈಗ ಕೆಲವರು ಪ್ರೊಡಕ್ಷನ್ ಹೌಸ್ಗೆ ಏನು ಕೊಟ್ಟರು ಒಂಥರ ಅದನ್ನು ಅಯ್ಯೋ ಅದು ಒಂಥರ ಅವ್ರಿಗೆ ಅಡ್ಜಸ್ಟ್ ಆಗಬೇಕಲ್ಲ ಹೋದಾಗ, ಅದು ಆಗದೇ ಇದ್ದಾಗ ಅನ್ಕಂಫರ್ಟ್ ಫೀಲ್ ಮಾಡ್ತಾರೆ. ಇವ್ರು ಹಂಗಲ್ಲ. ಇವರೇ ಒಂದು ಅಸಿಸ್ಟೆಂಟ್ ಕೊಡ್ತೀವಿ, ಬೇಡ ಸರ್ ನಾನೇ ಮಾಡ್ಕೋತೀನಿ, ಅಷ್ಟು ಸಿಂಪಲ್ಲಪ್ಪ. ಈ ಥರ ಸಿಗಬೇಕಲ್ಲ ನಮಗೆ. ಇಲ್ಲ ಕೆಲವ್ರು ನೋಡಿದಾಗ ಅಯ್ಯೋ ನಮಗೆ, ನಾನು ಅಮ್ಮ ಅವ್ರಿಗೆ ಅಸಿಸ್ಟೆಂಟ್ ಬೇಡವಂತೆ, ಆಯ್ತಪ್ಪ ಸರಿ ಕಂಫರ್ಟಾಗಿದ್ದಾರೆ, ಬಾತ್ರೂಮ್ ಎಲ್ಲ ಚೆನ್ನಾಗಿ, ಅವ್ರು ಏನಿಲ್ಲ, ಒಂದು ಚೆನ್ನಾಗಿರೋದು ಒಂದು ಬಾತ್ರೂಮ್ ಕೊಡಿ, ನೈಟು ಅವ್ರು ಏನು ತೊಂದರೆನೂ ಕೊಡಲ್ವಂತೆ. ಒಂದು ಏನು ಬೇರೆಯವ್ರ ಥರ ಏನು ತರಿಸ್ಕೊಟ್ರು ಅವರೇ ಏನು ಬೇಕು ಅವರೇ ಹೋಗಿ ಏನೋ ತಗೊಂಡವರು, ಅವ್ರು ಇದಾರ ಇಲ್ವಾ ಅನ್ನಂಗೆ ಆ ಥರ ನಮಗೆ ಬಿಹೇವ್ ಮಾಡಿದ್ದಾರೆ. ಅದೊಂದು ಯಾಕೆ ಹೇಳ್ತೀನಿ ಅಂದರೆ, ಬೇರೆಯವ್ರಿಗೆ ಗೊತ್ತಾಗಬೇಕು ಈ ಆರ್ಟಿಸ್ಟ್ ಎಷ್ಟು ಅನುಕೂಲ ಇದೆ ಅಂದರೆ. ಕೆಲವ್ರಿಗೆ ಇದು ಗೊತ್ತಿರಬೇಕು. ನಾವು ಪಕ್ಕ ಶೂಟ್ ಮಾಡಿರೋದ್ರಿಂದ ಒಂದು ದಿವಸನೂ ನಮ್ಮ ಪೃಥ್ವಿನೂ ಅಷ್ಟೇ ಹೀರೋ ಅನ್ನೋ ಇದನ್ನು ಅವ್ರ ಕೆಲಸದಲ್ಲಿ ಹೀರೋ, ಬೇರೆ ಸೌಕರ್ಯನ ನಾರ್ಮಲಾಗಿ ತೊಗೊಂಡ್ರು. ಇದು ನಾವೇನು ಬೇಕಾದರೂ, ಈಗ ಪ್ರೊಡಕ್ಷನ್ ಹೌಸ್ ಅಂದರೆ ಅವ್ರು ಕೂತಲ್ಲಿಗೆ ಎಲ್ಲ ತಂದು ಕೊಡ್ತಾರೆ, ತರ್ಸ್ಕೊತಾರೆ, ಅದು ಅವ್ರಿಗೆ ಸುಸ್ತಾಗಿರುತ್ತೆ, ಅದು ಮಾಡಲೇಬೇಕು. ಅವ್ರು ತೊಗೊಂಡಿಲ್ಲ, ಆಮೇಲೆ ಸಾಕು ಅವರು ಸಿಂಪಲ್ಲಾಗಿ ತೋರಿಸಿದ್ರು. ಅದು ನಮಗೆ ತುಂಬ, ರಾಜುಗಾಗಲಿ ನಮಗೆ ಎಲ್ಲೂ ಕಿರಿಕಿರಿ ಇಲ್ಲ. ಅದು ಕೊಡೋದನ್ನೂ ತೊಗೊಂಡಿಲ್ಲ. ಸಂಜೆ 6 ಗಂಟೆ ಆದಮೇಲೆ ಅವ್ರೇನೋ ಒಂದು 6 ಒಳಗಡೆ ಏನೋ ಅದೇ ಈ ಮೊಟ್ಟೆನೋ ಏನೋ ತಿಂತು ಅಷ್ಟೇ. ಅವ್ರು ಊಟನೇ ಹಣ್ಣು ಏನೋ ತಿಂತಾರಂತೆ. ಮತ್ತು ಬೆಳಗ್ಗೆ ಎದ್ದು ನಾರ್ಮಲ್ ಎಲ್ಲ ಅವರೇ, ಯಾರು ಅಸಿಸ್ಟೆಂಟೇ ಇಟ್ಕೊಂಡಿಲ್ಲ ಅವರು ಒಂಥರ ಅಷ್ಟು ಸಿಂಪಲ್ಲಾಗಿದ್ದಾರೆ. ಅಂದರೆ ಎಷ್ಟು ಸಿನಿಮಾ ಮೇಲೆ ಈ ಥರ ಬರಬೇಕು. ಎಲ್ಲರಿಗೂ ಏನು ಬೇಕಾದ್ರೂ ತೊಗೋಬೋದು. ಅವ್ರೀಗ ದುಡ್ಡಿದೆ, ಅದು ಎಲ್ಲರೂ ಮಾಡ್ತಾರೆ. ಅವ್ರ ಲೈಫ್ ಏನೂ ಇಲ್ಲದೇ ಇದ್ದಾಗ ಬದುಕಲ್ವ ಜನ, ಅಷ್ಟು ಚೆನ್ನಾಗಿ ಬದುಕಿ ತೋರಿಸ್ತಾರೆ ಅವ್ರು. ಅದು ರಾಜು ಹೇಳೋರು, ಅಮ್ಮ ನಾನು ಕೇಳ್ತಾ ಇರೀವಿ ಏನಪ್ಪ ಎಲ್ಲ ಸೌಕರ್ಯ ಚೆನ್ನಾಗಿದೆ, ನಾನು ಅದು ಒಂದೇ ಕೇಳ್ತಿದ್ದೆ. ಏಕೆಂದರೆ ನಮ್ಮ ಹೀರೋ ಗೊತ್ತಲ್ಲ, ಏನಾದ್ರು ಒಂಚೂರು ತೊಂದರೆ ಆಮೇಲೆ ನಮಗೂ ಅದು ಇಷ್ಟ ಇಲ್ಲ. ಬಟ್ ಅವನು ನಾನು ಕೇಳಿಸ್ಕೊಂಡಿದ್ದೀನಿ, ಈ ಪ್ರೊಡಕ್ಷನ್ ಹೌಸಲ್ಲ ಅದು ಕೊಟ್ಟಿಲ್ಲ, ರಾಕಿ ಗೊತ್ತಲ್ಲ ಮಾತಾಡೋದು ಮನೇಲಿ, ಅದೆಲ್ಲ ನೋಡ್ತಾ ಇದ್ದೆ, ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತೆಲ್ಲ ಈ ಗಜಿಬಿಜಿ ಎಲ್ಲ ಆಗೋದು ನಮ್ಮ ಮನೆಯೊಳಗೆ. ಅದು ಕೇಳಿಸ್ಕೊಂಡೆ ನನಗೆ ಅವಾಗಲೇ ಅನ್ಸೋದು, ಏನು ಜನ ಇದನ್ನು ಕೊಡೋಕ್ಕಾಗಲ್ವ ಅಂತ ಆ ಥರ ಅನ್ಸೋದು. ನಾವು ಕೊಡ್ತೀವಿ ಅಂದರೆ ಇವ್ರು ಯಾರು ತಗೊಳ್ಳಿಲ್ಲ, ಬೇಡ ಸಾಕು ಇಷ್ಟೇ ಸಾಕು ಅಂತ. ಅಂದರೆ ಅವರು ಆ ಕೆಲಸಕ್ಕೆ ಗಮನ ಕೊಟ್ಟರೆ ಹೊರತು ಆ ಜೊತೆಗೆ ನಮಗೂ ಸಪೋರ್ಟ್ ಕೊಡೋ ಥರ. ಆಮೇಲೆ
ಇವ್ರು ಯಾರು ನೋಡ್ರಿ ಇಲ್ಲಿ ಡೈರೆಕ್ಟ್ರ್ ಯಾರು ಅಂತ ಕೇಳೋರಂತೆ ಸೆಟ್ಟಲ್ಲಿ. ಇವರು ಆ ಕೆಲಸನೂ ಮಾಡೋದು ಈ ಕೆಲಸನೂ ಮಾಡೋದು ಅವ್ರ ಪಾಪ. ಅಂದರೆ ಇಲ್ಲಿ ಎಷ್ಟು ಮಾಡ್ತಾನೆ ಗೊತ್ತಾ, ಎಲ್ಲ ಕೆಲಸನೂ ಮಾಡೋಣ ಅವನು ಸಿನಿಮಾದಲ್ಲಿ ಇದು ಅದು ಒಂದು. ಅಷ್ಟು ನಮ್ಗೆ ಸಿಕ್ಕಿದ ಎಲ್ಲ ನಿಮ್ಮ ಅಣ್ಣ ಮಾಡಿರೋ ಪುಣ್ಯ ಇರಬೇಕು, ಆ ಥರದವ್ರು ಸಿಕ್ಕಿದ್ದಾರೆ ನಮಗೆ. ಈ ಕೆಲವು ಒದಗಿಸಿದ್ರೂ ಸರಿ ಹೋಗಲ್ಲ, ಅಷ್ಟೊತ್ತಲ್ಲಿ ಒಂದು ಅದು ಸಿಕ್ಕಲ್ಲ ಇದು ಸಿಕ್ಕಲ್ಲ, ಆ ಥರದ್ದು ಏನು ಕೊಟ್ಟಿಲ್ಲ ತೊಂದರೆ. ಮೇ ಬಿ ಅಂದರೆ ನಿಮ್ಮ ಮಗನಲ್ಲಿ ಕಂಡಂತಹ ಸಿನಿಮಾ ಹಸಿವು ಮತ್ತು ಅವರು ಆ ಜರ್ನಿ ಮಾಡಿದಂಥ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರೋ ವಿಚಾರಕ್ಕೋ ಏನೋ ಗೊತ್ತಿಲ್ಲ, ನೀವು ಹೊಸಬ್ರು ಕೊಡ್ತಿರೋಂಥ ಅವಕಾಶಗಳಾಗಿರ್ಬೋದು ಅಥವಾ ಇರೋವಂಥವ್ರನ್ನ ನೋಡ್ಕೊಳ್ತಿರೋ ರೀತಿಯಾಗಿರ್ಬೋದು ನಿಮ್ಮ ಅನುಭವ. ನನಗೆ ಹಂಗೆ ಅನ್ನಿಸ್ತು ಈಗ. ಅಂದರೆ ಈಗ ಯಾರೋ ಒಬ್ಬ ಬರ್ತಾನೆ, ಅವನೇನೋ ಕತೆ ಹೇಳ್ತಾನೆ ಅಂದರೆ ಅವ್ರ ಕಣ್ಣಲ್ಲೇ ಗೊತ್ತಾಗುತ್ತೆ ಇವ್ನು ಎಷ್ಟು ಇವ್ನಿಗೆ ಹಸಿವಿದೆಯಾ ಇಲ್ಲವೋ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಮೇ ಬಿ ಆ ಜಡ್ಜ್ಮೆಂಟಲ್ಲೇ ಈ ಒಂದು ತಂಡ ಕಟ್ಟಿದ್ರೇನೋ ಅಂತ. ಅದೇ ಇರ್ಬೋದು, ಬಟ್ ಆದರೆ ನನಗೆ ಗೊತ್ತಾಗ್ಬಿಡುತ್ತೆ ಯಾವುದೇ ಕೆಲಸ ಮಾಡಿರಿ. ಈಗ ನನಗೇನು ಬಿಟ್ಟರು ಅಣ್ಣ ನನಗೆ ಬಿಟ್ಟದ್ದು ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಮಾಡುವಾಗ ಭಯನೂ ಇರುತ್ತೆ ನನಗೆ, ಬಟ್ ಇಷ್ಟು ನಮಗೆ ಅನುಕೂಲ ಆಗೋಕ್ಕೆ ಇವರೆಲ್ಲ ಸಪೋರ್ಟು. ಈಗ ದೊಡ್ಡ ಪ್ರೊಡಕ್ಷನ್ನು ಅಂದರೆ ಎದುರ್ಕ ಮಾಡೋರು ಅನ್ಬೋದು, ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ. ಆ ಥರ ಒಂದು ಇದು ಮಾಡಿದ್ರು, ಎಲ್ಲೂ ಕಷ್ಟ ಆಗಲಿಲ್ಲ. ಆಮೇಲೆ ಅದಕ್ಕೆ ಸಪೋರ್ಟಾಗಿ ಅವರು, ಆಮೇಲೆ ನಮ್ಮ ಕ್ಯಾಮ್ರಾ ಹುಡುಗ ಅದೇ ನಮ್ಮ ಕಾರ್ತಿಕ್ಕು, ಅವನಿಗಂತೂ ಅವನದೇ ಪಿಕ್ಚರ್ ಇದು, ನಮ್ಮ ಪಿಕ್ಚರ್ ಅಂದ್ಕೊಂಡೇ ಇಲ್ಲ. ಅವನು ಯಾವುದಕ್ಕೂ ಕಡಿಮೆನೂ ಮಾಡ್ಕೊತಿರಲಿಲ್ಲ, ಕಮ್ಮಿ ಆಗಬಾರ್ದು, ಆ ಥರ ನಿಲ್ಲಿಸ್ಬೇಕು, ಸಿನಿಮಾ ನಿಲ್ಲಿಸ್ಬೇಕು ಅಷ್ಟೇ ಅವ್ರ ಕೆಲಸಗಳು. ಎಲ್ಲರಲ್ಲೂ ಇದೆ ಇದು. ಸಿನಿಮಾ ಏನಾದ್ರು ಮಾಡಿ ಅಂದರೆ ಹೆಂಗೆಂಗೋ ಮಾಡಿ ನಿಲ್ಲಿಸ್ಬೇಕು ಅನ್ನೋರು ಇರ್ತಾರೆ, ನಾನು ನೋಡಿದ್ದೀನಿ. ಇದು ನಿಜವಾಗ್ಲೂ ಕೆಲಸ ಮಾಡಿ ನಿಲ್ಲಿಸ್ಕೊಳ್ಳೋಣ, ಏನೋ ಒಂದು ಮಾಡೋಣ ಅಂತ ಹೊರಟಿರೋ ತಂಡ ಇದು, ನಮ್ಮ ಕೊತ್ತಲ್ವಾಡಿ ತಂಡ. ಅವ್ರು ನಮ್ಮ ಟೀಮ್ದೇ ಪಿಕ್ಚರು ಅನ್ಕೊ, ನಮ್ಮದು ಅನ್ಲೇ ಬಿಡ, ಹಂಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನಮ್ಮದು ಅಂತಲೇ ಹೇಳ್ತಿರೋದು, ನಾನು ನಮ್ಮದು ಅಂತಲೇ ಹೇಳ್ತಿರೋದು. ಅಂದರೆ ಸಿನಿಮಾ ಅದನ್ನು ಹೇಳಿಸುತ್ತೆ, ಕೆಲಸ ಅದನ್ನು ಹೇಳಿಸುತ್ತೆ. ಕೆಲವೊಂದು ಸಿನಿಮಾಗಳು ಅದನ್ನು ಮಾಡುತ್ತೆ, ಎಲ್ಲ ಸಿನಿಮಾಗಳು ಮಾಡದೇ ಇರ್ಬೋದು, ಬಟ್ ಕೆಲವೊಂದು ಸಿನಿಮಾಗಳು ಅದನ್ನು ಹೇಳಿಸುತ್ತೆ, ಮಾಡಿಸುತ್ತೆ, ಮಾತಾಡಿಸುತ್ತೆ. ಸೊ ಅದು ಕೊತ್ತಲವಾಡಿ ಮಾಡ್ತಾಯಿದೆ. ಒಳ್ಳೆಯದಾಗಲಿ. 1ನೇ ತಾರೀಕಿಗೆ ತುಂಬ ಒಳ್ಳೆ ತಂಡದ ಜೊತೆ ಮಾತಾಡೋದು ಅನುಭವ ಆಯಿತು. ಆ್ಯಂಡ್ ನನಗೆ ಆಗಲೇ ಹೇಳ್ದಂಗೆ ತುಂಬ ಬೆಸ್ಟ್ ಫೀಲಿಂಗ್ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗುತ್ತೆ. ಪ್ರಾಮಾಣಿಕತೆ ಇದೆ, ನಿಷ್ಠೆ ಇದೆ, ಆ್ಯಂಡ್ ಶ್ರದ್ಧೆ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು. ಸೊ ಇದಿಷ್ಟು ಕೊತ್ತಲವಾಡಿ ಚಿತ್ರತಂಡದ ಜೊತೆಗಿನ ಮಾತುಕತೆ. ಆ್ಯಂಡ್ ಈ ಮಾತುಕತೆ ಕೇಳಿದರೆ ಡೆಫಿನೆಟ್ಲಿ ನೀವು ಥಿಯೇಟ್ರಿಗೆ ಹೋಗೋದು ಮಿಸ್ ಮಾಡಲ್ಲ ಅಂತ ನಾನು ಭಾವಿಸ್ತೀನಿ. 1ನೇ ತಾರೀಕು ರಿಲೀಸ್ ಆಗ್ತಿದೆ. ತುಂಬ ಚೆನ್ನಾಗಿದೆ, ಈ ಸೆಟಪ್ಪು ಚೆನ್ನಾಗಿದೆ, ಆ್ಯಂಡ್ ಥಾಟ್ ಚೆನ್ನಾಗಿದೆ, ಮನಸ್ಸುಗಳು ಚೆನ್ನಾಗಿದೆ, ಸಿನಿಮಾನೂ ಚೆನ್ನಾಗಿ ಬಂದಿದೆ. ಮಿಸ್ ಮಾಡದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ. OTT ಅವ್ರಿಗೂ ಕಾಯಬೇಡಿ. ನಮಸ್ಕಾರ.